ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿರಿ. ಯಜಮಾನ್ರು ಪೂಜೆ ಮಾಡಿದ್ದಾರೆ. ಅಲ್ಲಿ ನೋಡಿ ಹೂವು ಹೆಂಗೆ ಬಿಸಾಕಿದ್ದಾರೆ, ಹಳೆ ಹೂವು, ಹೊಸ ಹೂವು ಇಟ್ಟಿದ್ದಾರೆ. ಈ ಕಡೆಗೆ ನಾವು ನೋಡಿ ಕಡಲೆ ಹಿಟ್ಟು ಪಲ್ಯ ಮಾಡಿದ್ದೀನಿ, ಜುನ್ಕ ಅಂತಾರೆ ಏನಂತ ಗೊತ್ತಿಲ್ಲ. ಚಪಾತಿ ಮಾಡಿದ್ದೀನಿ, ಮತ್ತು ಈ ಕಡೆ ರೈಸ್ ಮಾಡಿದ್ದೀನಿ. ಮತ್ತು ಇಷ್ಟು ಸಿಂಪಲ್ ಅಡುಗೆ ಮಾಡಿದ್ದೀನಿ. ಸಿಂಪಲ್ಲಾಗಿ ನಾಳೆಗೆ ರೊಟ್ಟಿ ಮಾಡಬೇಕು. ತರಕಾರಿ ತೊಗೊಂಡಿರ್ಬೇಕು. ತರಕಾರಿ ಖಾಲಿ ಆಗಿದೆ. ಇನ್ನೂ ರೊಟ್ಟಿ ಇದೆ ನೋಡಿರಿ, ಇನ್ನೂ ರೊಟ್ಟಿ ಮಾಡಿರೋ ರೊಟ್ಟಿ ಇದೆ. ಓಕೆ ಫ್ರೆಂಡ್, ನಾನು ಕೆಲಸಕ್ಕೆ ಹೋಗಿ ಬರುತ್ತೇನೆ. ಯಜಮಾನರು ಪೂಜೆ ಮಾಡ್ತಾ ಇದ್ದಾರೆ. ಒಂಬತ್ತು ಗಂಟೆ ಆಯಿತು. ಕೆಲಸಕ್ಕೆ ಹೋಗಿ ಬರ್ತೀನಿ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಊಟಕ್ಕೆ ಬಂದಿದ್ದೀನಿ ನೋಡಿ ಫ್ರೆಂಡ್. ಬ್ಯಾಂಕಿಗೆ ಹೋಗಿದೆ. ಯಾಕೆ ಪಾಸ್ಬುಕ್ ತೋರಿಸ್ತಾ ಇದ್ದೀನಿ ಅಂದರೆ, ಬ್ಯಾಂಕಲ್ಲಿರೋ ದುಡ್ಡನ್ನ ಖಾಲಿ 2,000 ದುಡ್ಡು ಕಟ್ಟಾಗಿದೆ. ಯಾಕೆ ಅಂತ ಬ್ಯಾಂಕಿಗೆ ಹೋಗಿ ಕೇಳಕ್ಕೆ ಹೋಗಿದೆ. ದಯವಿಟ್ಟು ಹೇಳ್ತಿದ್ದೀನಿ ಫ್ರೆಂಡ್, ಹೊಸ ಹೊಸ ಆ್ಯಪ್ಗಳು ಬಂದಿದೆ, ಅದು ಯಾವುದೂ ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಾನು ಅದು ಮಾಡಿ ಇವಾಗ ನಂದು 2,000 ರೂಪಾಯಿ ಹೋಯಿತು. ಎಲ್ಲನೂ ತಿಳ್ಕೊಂಡು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸುಮ್ಮನೆ ತಿಳಿದೇನೆ ಡೌನ್ಲೋಡ್ ಮಾಡ್ಕೊಂಡು ನಂತರ ದುಡ್ಡು ಕಳ್ಕೊಬೇಡಿ. ನನಗೆ ಬೇಜಾರಾಯಿತು, ತಿಂದಲ್ಲ ಉಂಡಲ್ಲ 2,000 ರೂಪಾಯಿ ಹೋಯ್ತು ಅಂತ ಬೇಜಾರಾಗ್ಬಿಡ್ತು ಸಖತ್ತಾಗಿ. ಏನು ಮಾಡ್ಬೇಕು, ಬಂದು ಇವಾಗ ಮಾಡ್ತಾಯಿದ್ದೀವಿ ನೋಡಿ ದೋಸೆನ. ಏನು ಮಾಡಿ, ಟೈಮ್ ಖರಾಬಿದ್ದಾಗ ಎಲ್ಲನೂ ಖರಾಬಾಗಿರುತ್ತಂತೆ. ಇವಾಗ 2 ಗಂಟೆ ಹತ್ರ ಬಂತು. ಇವಾಗ ಕೆಲ್ಸಕ್ಕೆ ಬೇರೆ ಓಡ್ಬೇಕು. ನಾನು ಊಟಕ್ಕೆ ಬಂದಿದ್ದೀನಿ, ಇಲ್ಲೇ ಹತ್ರನೇ ಅಲ್ವಾ, ಊಟ ಮಾಡ್ಕೊಂಡು ಹೋದ್ರೆ ಆಯ್ತಂತ ಬಂದಿದ್ದೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತು ಬ್ಯಾಂಕಿಗೆ ಹೋಗಿದ್ದೆ ನೋಡ್ರಿ. ಅದೇ ಹೇಳ್ತಾರಲ್ರಿ, ಏನಾದರೂ ನಮ್ಗೆ ಗೊತ್ತಿಲ್ಲ ಅಂದರೆ ಅದರಲ್ಲಿ ಕೈನೂ ಹಾಕೋಬಾರ್ದು. ಅದೇನೋ ಅಂತಾರಲ್ಲ, ಚಳಿನ ಮಂತ್ರ ಬರ್ದೇನೆ ಹಾವಿನ ಬುಟ್ಟಲ್ಲಿ ಕೈ ಹಾಕಿದ್ರಂತ. ಹಾಗೆ ನಾನು ಮಾಡಿದೆ. ನಾನು ಮಾಡಿದ ತಪ್ಪು ಏನಾಯ್ತಪ್ಪ ಅಂದರೆ, ಅದು ಫೋನಲ್ಲಿ ಯಾವುದೋ ಒಂದು ಹೊಸ ಆ್ಯಪ್ ಬಂದಿತ್ತು. ಆ ಆ್ಯಪ್ನ ಒಂದು 2 ಸಲ ಡೌನ್ಲೋಡ್ ಮಾಡಿಕೊಂಡೆ. ಡೂಮ್ ಆಯಿತು, ದುಡ್ಡೆಲ್ಲ ಖಾಲಿ ಆಯಿತು. 3 ಸರಿ ದುಡ್ಡು ಕಟ್ಟಾಗಿದೆ. ಬೇಜಾರಾಯಿತು, ತಿಂದಲ್ಲ ಉಂಡಲ್ಲ ದುಡ್ಡು ಹೋಯ್ತು ಅಂತ ಬೇಜಾರಾಯಿತು. ಬ್ಯಾಂಕಿಗೆ ಹೋಗಿ ಕೇಳಿದೆ. ಬ್ಯಾಂಕಲ್ಲಿ ಹೇಳಿದರು, ನಮ್ಮದೇನು ತಪ್ಪಿಲ್ಲಮ್ಮ, ಎಲ್ಲ ನಿಮ್ಮದೇ ತಪ್ಪಿದೆ ಅಂತ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಹೆಂಗಿದೆ, ಸೂಪರ್ ಇದೆ. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಎಲ್ಲ ಬೇಗ ಸಿಗೋದೇ ಇಲ್ಲ. ಟೈಮಿಂಗ್ ಏನಾದರೂ ಬೇಕು ಅಂದಾಗ ಸಿಗೋದೇ ಇಲ್ಲ. ಅದಕ್ಕೆ ನೋಡಿ, ಪೆನ್ಗಳು ಪೆನ್ಸಿಲ್ಗಳು ಇಷ್ಟಿದ್ದಾವೆ. ಇದಕ್ಕಾದ್ರೂ ಬೇಕಾಗುತ್ತೆ ಅಂತ ತಂದು ಇಟ್ಕೊಂಡಿರ್ತೀನಿ. ಇಲ್ಲೇ ಐತೆ ನೋಡಿ, ಬರೀ ಪೆನ್ಸಿಲು, ಪೆನ್ನು, ಕಲರ್ ಪೆನ್ಸಿಲು ಕಡೆ ಕೇಳ್ತೀನಿ. ಇಲ್ಲೇ ನಾನು ರಂಗೋಲಿ ಹಾಕೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡೈಲಿ ಇದ್ಮೇಲೆ ಬುಕ್ಕಲ್ಲಿ ರಂಗೋಲಿ ವಿಡಿಯೋ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇದು ನನಗೆ ಇದು ಅಬೋಷನದಾಗ ಅಂಟು ತಂದು ಕೊಟ್ಟಿದ್ರು ಅಮ್ಮ, ಅತ್ತೆ. ನಮ್ಮತ್ತೆ ತಿನ್ನಬೇಕಂತ, ಒಳ್ಳೆಯ ಬೆನ್ನಿಗೆ ಅಂತ ನಾನು ಸ್ವಲ್ಪ ತಿಂದು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ. ಕೆಲಸ ಸಾಮಾನು ನೋಡ್ರಿ. ಯಾರು ಬಂದರೆ, ಶತ್ರುಗಳು ಬಂದರೆ ಫಿಶ್ ಮಾಡೋದು. ಸರಿ, ಓಕೆ ಫ್ರೆಂಡ್. ಯಜಮಾನ್ರು ಕೆಲಸದಿಂದ ಬಂದರು ನೋಡ್ರಿ. ಅವ್ರು ಬಂದ ತಕ್ಷಣ ಹೊಟ್ಟೆ ಅಂತ ಇದ್ರು. ಅದಕ್ಕೋಸ್ಕರ ಅವ್ರಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಗ್ಯಾಸ್ ಕಟ್ಟೆ ಎಲ್ಲ ಗಲೀಜಿದೆ ಅಂತ ಅಂದ್ಕೋಬೇಡ್ರಿ. ಬೆಳಗ್ಗೆ ಮಾಡಿರೋದು ಹಂಗೆ ಹಿಂಗೆ ಇಟ್ಟಿದೆ. ಇವಾಗ ಕ್ಲೀನ್ ಮಾಡ್ಕೋಬೇಕು. ಉಪ್ಪಿಟ್ಟು ಮಾಡಿಕೊಡ್ತೀನಿ. ಬಂದ ತಕ್ಷಣ ದೀಪ ಮುಡಿಸಿದ್ದಾರೆ. ಉಪ್ಪಿಟ್ಟು ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಶೇಂಗಾ ಪುಡಿ ಮಾಡಿಟ್ಟಿದ್ನಲ್ರಿ, ಅದು ಡಬ್ಬಾಗೆ ಹಾಕಿರಲಿಲ್ಲ. ಯಾಕಂದರೆ ಆರಾಗಿಬಿಟ್ಟಿದೆ. ಬಿಸಿ ಹಾಕ್ಬಾರ್ದಂತೆ. ಈ ಕಡೆ ಪಾಲಕ್ ತೊಗೊಂಬಂದಿದ್ದೆ. ಪಾಲಕ್ ಏನಾದರೂ ಮಾಡೋಣ ಅಂದ್ಕೊಂಡೆ. ಪಾಲಕ್ ಚಪಾತಿನೋ ಇಲ್ಲ ಪಾಲಕ್ ಗ್ರೇವಿನೋ ಏನೋ ಒಂದು ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಯಜಮಾನ್ರಿಗೆ ಹೊಟ್ಟೆ ಹಸು ಅನ್ನೋಕ್ಕೆ ಬೇಗ ಉಪ್ಪಿಟ್ಟು ಮಾಡಿಬಿಟ್ಟಿದ್ದೀನಿ ನೋಡಿರಿ. ಉಪ್ಪಿಟ್ಟು ರೆಡಿಯಾಗಿದೆ. ಎಲ್ಲ ಗ್ಯಾಸ್ ಕಟ್ಟಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು. ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಎಲ್ಲ ಹಂಗೆ ಇಟ್ಟು ಹೋಗೋದು ಬರೋದು ಆಗುತ್ತೆ. ಮನೇಲಿದ್ದರೆ ನಾವು ಕೂಡ ನೀಟಾಗಿ ಕೆಲಸ ಮಾಡ್ಬೋದು. ಏನು ಮಾಡೋಕ್ಕಾಗಲ್ಲ. ನಮ್ಮಂಥ ಬಡವರು ಹಣೆ ಬರೋನೇ ಇಷ್ಟೇ. ಕೂಲಿ ಮಾಡಬೇಕು, ತಿನ್ನಬೇಕು. ನಮಗೂ ಆಸೆ ಎಲ್ಲರೂ ಚೆನ್ನಾಗಿ ಬೆಳಿಬೇಕು ಅನ್ನೋ ಆಸೆ. ಏನು ಮಾಡೋದು, ಬಡವರಾಗಿ ಹುಟ್ಟಿದೆ ತಪ್ಪು. ಬೇಜಾರಾಗುತ್ತೆ ಒಂದೊಂದು ಸಾರಿ. ನಾವು ಅಟ್ಲೀಸ್ಟ್ ಚೆನ್ನಾಗಿರಬೇಕು ಅನ್ನುತ್ತೆ. ಅವ್ರು ತಿನ್ನಕ್ಕೆ ಉಣ್ಣಕ್ಕೇನು ದೇವ್ರು ಕೊಟ್ಟಿದ್ದಾನೆ, ಕೊಟ್ಟಿಲ್ಲ ಅಂತೇನಿಲ್ಲ. ಆದರೆ ಸ್ವಲ್ಪನೇ ಬೇಜಾರಿದೆ ಮನಸ್ಸಲ್ಲಿ.
ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನಗೆ ಸಮಾಧಾನ ಆಗುತ್ತೆ. ಆಮೇಲೆ ನಿಮ್ಮ ಕಮೆಂಟ್ಗಳು ಓದ್ತಾ ಇದ್ದರೆ, ನೀವು ಒಂದೊಂದು ಕಮೆಂಟ್ಗಳು ಹಾಕಿದರೆ ಅಪ್ಪ ನನಗೂ ಇದ್ದಾರಲ್ಲ ಅಕ್ಕ ತಂಗಿಯರು, ನನಗೂ ಇದ್ದಾರಲ್ಲ ಅಮ್ಮ ಅಪ್ಪ ಅಂತ ಈ ಥರ ಅನಿಸುತ್ತೆ. ನಾನು ವಿಡಿಯೋ ಇಷ್ಟು ಜನಕ್ಕೆ ಹಿರಿಯರಿಗೂ ತಲುಪುತ್ತೋ ಗೊತ್ತಿಲ್ಲ. ಅವರೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಅನಾಥ ಮಗಳಿಗೆ. ನನಗೂ ಅನಿಸುತ್ತೆ ನಮ್ಮ ಅಮ್ಮ ಇದ್ದರೆ ವಾರಕ್ಕೊಂದು ಸರಿ ಆದರೂ ಫೋನ್ ಹಚ್ಚಿ ಏನು ಆರಾಮಿದ್ದೀರಿ ಅಂತ ಕೇಳೋರು ಇರ್ತಿದ್ರು. ಬಟ್ ಅಮ್ಮನೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇರಬೇಕು ಒಬ್ಬ ಹೆಣ್ಣಿಗೆ ತವ್ರ ಮನೆಯವ್ರಂತ ಇರಬೇಕು. ನಾನು ನೋಡಿರಿ ಇಲ್ಲಿ ಏನೇ ಮಾಡಲಿ, ನಂಗೆ ಹುಷಾರಿರಲಿ ಏನೇ ಆಗಲಿ ತವ್ರ ಮನೆಯವ್ರಂತ ಫೋನ್ ಮಾಡಿ ಮಾತಾಡಿದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ. ನಾವು ಪಡ್ಕೊಂಬಂದಿರೋದು ಇಷ್ಟೇ, ತಾಯಿ ತಂದೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ನಮ್ಮಂತ ಹಣೆಬರು. ಆದರೆ ಹೆಣ್ಣಾಗಿ ಹುಟ್ಟಿದರೆ ಶ್ರೀಮಂತರ ಮನೇಲಿ ಹುಟ್ಟಬೇಕು. ಇಂಥ ಬಡತನ ಮನೇಲಿ ಹುಟ್ಟಿ ನಮ್ಮ ಹೇಳ್ತೀನಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ. ಆಯಿತು ನೋಡಿರಿ, ಎಲ್ಲ ಪಾತ್ರೆನ ತೊಳೆದೆ, ಗ್ಯಾಸ್ ಕಟ್ಟೆನ ತೊಳೆದೆ, ಎಲ್ಲ ತೊಳೆದಿಟ್ಟೆ. ಆಮೇಲೆ ಸೊಪ್ಪು ಕೂಡ ತೊಳೆದಿಟ್ಟಿದ್ದೀನಿ, ಕಾಳು ಕೂಡ ನೆನಿಟ್ಟಿದ್ದೀನಿ. ಈ ಕಾಳು ಮತ್ತು ಸೊಪ್ಪು ಹಾಕಿ ಮಾಡಿದರೆ ನಾಳೆಗೆ ಕಾಳು ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ. ಸೊಪ್ಪು ಕಾಳು ಮಾತ್ರ ಮಸ್ತ್ ಇರುತ್ತೆ. ಪಲ್ಯ ಅನ್ನೋಕ್ಕೇನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀರಿ, ಸೂಪರಾಗಿರುತ್ತೆ. ರೊಟ್ಟಿ ಜೊತೆಗೆ ಹೆಲ್ದಿನೂ ಇರುತ್ತೆ, ಚೆನ್ನಾಗಿರುತ್ತೆ. ಏನು ತಿಂದರೂ ಹೆಲ್ದಿ ಇಲ್ಲ ಈಗಿನ ಕಾಲದಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಊಟ ಆದಮೇಲೆ ಸ್ವಲ್ಪ ಸೊಪ್ಪು ತಿನ್ನೋ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಸೊಪ್ಪು ತಿಂತಾಯಿದ್ದೀನಿ ನೋಡಿರಿ. ಚೆನ್ನಾಗಿದೆ. ಸೊಪ್ಪು ತೊಗೊಂಡೆ ಒಂದು ಸ್ವಲ್ಪ. ಓಕೆ ಫ್ರೆಂಡ್, ಈ ವಿಡಿಯೋಗೆ ಏನು ಮಾಡ್ತೀನಿ, ಪಾತ್ರೆ ತೊಳೆದಿಟ್ಟಿದ್ದೀನಿ. ಬಾಯ್, ಗುಡ್ ನೈಟ್.